ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಕಾರ್ ಲೋನ್ ಏನೋ ತಗೊಳ್ತಾ ಇದ್ದೀರಿ, ತಗೊಂಡಿದ್ರೆ ನೀವು ಖಂಡಿತವಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ 5 ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ನೀವು ಕಾರ್ ಲೋನ್ ತಗೊಳ್ಳೋಕೆ ಮೊದಲು ನೀವು ಏನೆಲ್ಲ ಚೆಕ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಂಡ್ರೆ ನೀವು ಒಳ್ಳೆ ರೀತಿಯಲ್ಲಿ ಕಾರ್ ಲೋನ್ ತಗೊಳ್ಬೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡೋಕೆ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಮೊದಲನೇದಾಗಿ ಏನು ಮಾಡ್ಬೇಕಂದಾಗ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮಲ್ಲಿ ಸಾಕಷ್ಟು ಹಣ ಬರ್ತಾ ಇರ್ಬೋದು, ನಿಮ್ಮಲ್ಲಿ ಒಳ್ಳೆ ರೀತಿ ಇನ್ಕಮ್ ಬರ್ತಾ ಇರ್ಬೋದು, ಆದರೂ ನಿಮ್ಮ ಕ್ರೆಡಿಟ್ ಸ್ಕೋರು ಚೆನ್ನಾಗಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ಗಳವರು ನಿಮಗೆ ಲೋನು ಕೊಡೋದೇ ಇಲ್ಲ, ನಿಮಗೆ ಕಾರ್ ಲೋನ್ ಅಂತೂ ಖಂಡಿತವಾಗಿ ಸಿಗೋದಿಲ್ಲ. ಆದ್ರಿಂದ ಫಸ್ಟ್ ನೀವೇನು ಮಾಡ್ಬೇಕಂದಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಕ್ರೆಡಿಟ್ ಸ್ಕೋರು 750ಗಿನ್ನ ಜಾಸ್ತಿ ಇದ್ರೆ ಆಗ ಮಾತ್ರ ನಿಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಇಂಟ್ರೆಸ್ಟಲ್ಲಿ ನಿಮಗೆ ಲೋನ್ ಸಿಗುತ್ತೆ. ಆದ್ರಿಂದ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಕ್ರೆಡಿಟ್ ಸ್ಕೋರು 750ಗಿನ್ನ ಜಾಸ್ತಿ ಇದೆಯೋ ಇಲ್ಲಾಂದ್ರೆ ಕಡಿಮೆ ಇದೆಯೋ ಅಂತ ಚೆಕ್ ಮಾಡ್ಕೊಂಡಾಗ ಮಾತ್ರ ನೀವು ಲೋನ್ ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ 750ಗಿನ್ನ ಕಡಿಮೆ ಇದ್ರೆ ನಿಮ್ಗೆ ಲೋನ್ ರಿಜೆಕ್ಟ್ ಆಗೋ ಚಾನ್ಸಸ್ ಎಲ್ಲ ರೀತಿಯಲ್ಲಿ ಇರುತ್ತೆ. ಇನ್ ಕೇಸ್ ಏನಾದರೂ ಕಡಿಮೆ ಇದ್ರೆ ನೀವು ಒಂದು 3 ತಿಂಗಳು 6 ತಿಂಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನೀವು ನಿಮ್ಮ ಲೋನನ್ನ ಅಪ್ಲೈ ಮಾಡ್ಕೊಳ್ಬೋದು. ಆ ಕೇಸ್ ಏನಾದರೂ ಕಡಿಮೆ ಇದ್ರೆ ನಾನು ಇನ್ನೊಂದು ವಿಡಿಯೋನ ಮಾಡಿದ್ದೀನಿ, ಖಂಡಿತವಾಗಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕ್ರೆಡಿಟ್ ಸ್ಕೋರ್ನ ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದ್ರಿಂದ ಈ ಮೊದಲನೇ ಟಿಪ್ ಅಂತ ನೀವು ಖಂಡಿತವಾಗಿ ಫಾಲೋ ಮಾಡಬೇಕು. ಎರಡನೇ ಟಿಪ್ ಏನಂದ ತಕ್ಷಣ ನೀವು ಒಂದು ಕಾರ್ ಅನ್ನು ತಗೊಳ್ಬೇಕಂದಾಗ ನೀವೇನ್ ಮಾಡ್ಬೇಕು, ಸಾಕಷ್ಟು ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಯಾವ ಬ್ಯಾಂಕ್ಗಳವರು ಯಾವ್ಯಾವ ರೇಟ್ ಕೊಡ್ತಿದ್ದಾರೆ, ಏನೆಲ್ಲ ಫೆಸಿಲಿಟಿ ಕೊಡ್ತಿದ್ದಾರೆ, ಏನ್ ಫೀಚರ್ಸ್ ಕೊಡ್ತಿದ್ದಾರೆ ಅನ್ನೋದೆಲ್ಲ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು. ನಾವು ಪ್ರತಿಯೊಂದು ಡಿಫ್ರೆಂಟ್ ಬ್ಯಾಂಕ್ಗಳವರು ಯಾವ ರೀತಿ ಪರ್ಸೆಂಟೇಜ್ ಅಲ್ಲಿ ಇಂಟ್ರೆಸ್ಟ್ ಕೊಡ್ತಿದ್ದಾರೆ, ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಲೋನ್ ಕೊಡ್ತಿದ್ದಾರೆ ಅನ್ನೋದೆಲ್ಲ ಪ್ರತಿಯೊಂದನ್ನು ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಆಗ ಮಾತ್ರ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಯಾವ ಬ್ಯಾಂಕಲ್ಲಿ ನೀವು ಹೋದ್ರೆ ಒಳ್ಳೆ ರೀತಿ ಇಂಟ್ರೆಸ್ಟ್ ಸಿಗುತ್ತೆ, ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕಾರ್ ಲೋನ್ ತಗೊಳ್ಳೋದು ತುಂಬಾ ಸೂಕ್ತ. ಮೂರನೇ ಟಿಪ್ ಅಂದ್ರೆ ನೀವು ಒಂದು ಕಾರ್ ಲೋನ್ ತಗೊಳ್ಬೇಕು ಅನ್ನೋಕೆ ಮೊದಲು ನೀವು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಕಾರ್ ಲೋನ್ಗೆ ನೀವು ಏನಾದ್ರು ರೆಡಿ ಮಾಡ್ಕೊಳ್ಬೇಕಂದ್ರೆ ನೀವು ನಿಮ್ಮ ಅಡ್ರೆಸ್ ಪ್ರೂಫು, ID ಪ್ರೂಫು, ಮತ್ತೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ಸು, ನಿಮ್ಮ ಫಾರ್ಮ್ 16 ಈ ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಮತ್ತೆ ನಿಮ್ಮ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟು ಈ ಎಲ್ಲ ಡಾಕ್ಯುಮೆಂಟ್ಸು ಕೇಳ್ತಾರೆ ನೀವು ಕಾರ್ ಲೋನ್ಗೆ ಅಪ್ಲೈ ಮಾಡಿದ್ರೆ. ಆದ್ರಿಂದ ನೀವು ಕಾರ್ ಲೋನ್ಗೆ ಅಪ್ಲೈ ಮಾಡೋಕೆ ಮೊದಲು ಈ ಡಾಕ್ಯುಮೆಂಟ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ನಾಲ್ಕನೇ ಟಿಪ್ ಏನಂದ ತಕ್ಷಣ ನೀವು ಒಂದು ಕಾರ್ ಲೋನ್ ತಗೊಳ್ಬೇಕಾದಾಗ ನೀವು ಫಸ್ಟ್ ಯೋಚನೆ ಮಾಡ್ಬೇಕಾಗಿರೋದು ಫೋರ್ ಕ್ಲೋಜರ್ ಎಷ್ಟು ಚಾರ್ಜಸ್ ಆಗ್ತಾರೆ. ಕೆಲಸಲ್ಲಿ ನಾವು ಕಾರ್ ಲೋನ್ ಕೊಡ್ಬೇಕಾದ್ರೆ ಅವರು ಕಾರ್ ಲೋನು 7 ವರ್ಷದವರೆಗೂ ನಿಮ್ಗೆ ಲೋನ್ ಕೊಡ್ತಾರೆ. ನೀವು 7 ವರ್ಷದವರೆಗೂ ನಿಮ್ಮ ಸಾಲನ ನೀವು ತೀರಿಸ್ಬೋದು. ಕೆಲಸಲ್ಲಿ ನಮ್ಮ ಹತ್ರ ಸಾಕಷ್ಟು ಹಣ ಇದ್ದಾಗ 1 ವರ್ಷಕ್ಕೆ ಕಾರ್ ಲೋನ್ ತೀರಿಸ್ತೀವಿ ಅಂದ್ರೆ ಆಗ ನೀವು ಆ ಲೋನ್ ಅಕೌಂಟ್ನ ಕ್ಲೋಸ್ ಮಾಡಕ್ ಹೋದ್ರೆ ನಿಮ್ಗೆ ಸಾಕಷ್ಟು ರೀತಿಯಲ್ಲಿ ಪೆನಾಲ್ಟಿ ಹಾಕ್ತಾರೆ. ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಎಷ್ಟು ಪೆನಾಲ್ಟಿ ಹಾಕ್ತಾರೆ, ಯಾವೆಲ್ಲ ರೀತಿಯಲ್ಲಿ ಪೆನಾಲ್ಟಿ ಹಾಕ್ತಾರೆ, ಯಾವ ಬ್ಯಾಂಕಲ್ಲಿ ಆ ಥರ ಫೋರ್ ಕ್ಲೋಷರ್ ತುಂಬಾ ಕಡಿಮೆ ಇರುತ್ತೆ ಅಂತ ನಾವು ಚೆಕ್ ಮಾಡ್ಕೊಂಡು ಅಂತ ಬ್ಯಾಂಕ್ಗಳಲ್ಲಿ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಮುಂದೆ ನಮ್ಮಲ್ಲಿ ಸಾಕಷ್ಟು ಇನ್ಕಮ್ ಜಾಸ್ತಿ ಆದಾಗ 7 ವರ್ಷದ ಬದಲು ನಮ್ಮ ಲೋನ್ನ 2 ವರ್ಷದಲ್ಲಿ ನಾವು ಕ್ಲೋಸ್ ಮಾಡಕ್ ಹೋದ್ರೆ ಅವರು 5% 10% ಎಲ್ಲ ಫೋರ್ ಕ್ಲೋಷರ್ ಚಾರ್ಜಸ್ ಹಾಕ್ಬಿಟ್ರೆ ಆಗ ನಾವು ಮೊದಲೇ ಕ್ಲೋಸ್ ಮಾಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಅದರಿಂದ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಎಷ್ಟು ಫೋರ್ ಕ್ಲೋಷರ್ ಚಾರ್ಜಸ್ ಹಾಕ್ತಾರೆ, ಮತ್ತೆ ಫಿಕ್ಸ್ಡ್ ರೇಟ್ ಅಲ್ಲಿ ಹಾಕ್ತಾರಾ, ಫ್ಲೋಟಿಂಗ್ ರೇಟ್ ಅಲ್ಲಿ ಇಂಟ್ರೆಸ್ಟ್ ಹಾಕ್ತಾರಾ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ಇದೆಲ್ಲ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಕಾರ್ ಲೋನ್ ಸಿಗುತ್ತೆ. ಮತ್ತೆ 5ನೇ ಟಿಪ್ ಏನಂದಿದ ತಕ್ಷಣ ನಾವು ನಮ್ಮ ಕಾರ್ನ ನಾವು ತಗೊಳ್ಬೇಕಂದಾಗ EMI ಎಷ್ಟು ಬರುತ್ತೆ, ನಾರ್ಮಲ್ ಆಗಿ ಒಂದು 50% 60% ನಿಮ್ಮ ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ EMI ಅಂತ ಫಿಕ್ಸ್ ಮಾಡ್ತಾರೆ. ನೀವು ಆದಷ್ಟು ಜಾಸ್ತಿ EMIಗೆ ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಬೇರೆ ಗೋಲ್ಸ್ ಇರುತ್ತೆ. ನೀವು ಒಂದು ಮನೆ ತಗೊಳ್ಬೇಕು, ಇಲ್ಲಾಂದ್ರೆ ನಿಮ್ಮ ಮಕ್ಕಳಿಗೆ ಎಜುಕೇಶನ್, ಮುಂದೆ ಯಾವ್ದಾದ್ರು ಒಂದು ಲೋನ್ ತಗೊಳ್ಬೇಕಂದಾಗ ನಿಮ್ಗೆ ಯಾವುದೇ ರೀತಿಯಲ್ಲಿ ಲೋನ್ ಸಿಗೋದಿಲ್ಲ. ಆದ್ರಿಂದ ಆದಷ್ಟು EMI ಆದಷ್ಟು ತುಂಬಾ ಕಡಿಮೆ ಮಾಡಿಕೊಂಡಿದ್ರೆ
ಮುಂದೆ ನಿಮ್ಗೆ ಯಾವ್ದಾದ್ರು ಬೇರೆ ತರ ಲೋನ್ ಬೇಕಂದಾಗ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಮತ್ತೆ ನಿಮ್ಗೆ ಹೇಳೋದಕ್ಕಾಗಲ್ಲ, ಲೈಫಲ್ಲಿ ಅನ್ನೆಸೆಸರಿ ಆಗಿ ಎಕ್ಸ್ಪೆನ್ಸಸ್ ಬರ್ಬೋದು, ಅನ್ನೋನ್ ಚಾಲೆಂಜಸ್ ಬರ್ಬೋದು. ಏನೋ ಜೀವನದಲ್ಲಿ ಪ್ರಾಬ್ಲಮ್ ಬಂದಾಗ ನೀವು ಯಾವ್ದಾದ್ರು ಇನ್ನೊಂದು ಪರ್ಸನಲ್ ಲೋನ್ ತಗೊಳ್ಬೇಕಂದ್ರೂ ಆಗ ನಿಮ್ಗೆ ಪರ್ಸನಲ್ ಲೋನ್ ಸಿಗೋದಿಲ್ಲ. ಯಾಕಂದ್ರೆ ನಿಮ್ಮ EMI ಕಾರ್ ಲೋನ್ಗೆ ಕಟ್ತಾ ಇರ್ತೀರಾ, ಅಷ್ಟು EMI ಇರುತ್ತೆ. ಇನ್ ಕೇಸ್ ಏನಾದ್ರು EMI ಡಿಫಾಲ್ಟರ್ ಆದ್ರೆ ಮತ್ತೆ ನಿಮ್ಗೆ ಮುಂದಿನ ಲೋನು ಸಿಗೋದಿಲ್ಲ, ಯಾಕಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ನು ತುಂಬಾ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ನಿಮ್ಮ EMI ಈಗ 35,000 ರೂಪಾಯಿ ಇಡೋ ಬದಲು 25,000 EMI ತಗೊಳಕಾಗತ್ತಾ? ಸ್ವಲ್ಪ ಟೆನ್ಯೂರ್ ಜಾಸ್ತಿ ಆಗ್ಬೋದು, ಬಟ್ ನೀವು ಲಾಂಗ್ ರನ್ ಅಲ್ಲಿ ಇವೆಲ್ಲ ಯೋಚನೆ ಮಾಡಿದ್ರೆ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ಬಂದ್ರೆ ಅವಾಗ ಈಸಿಯಾಗಿ ನೀವು ಕ್ರೆಡಿಟ್ ಸ್ಕೋರ್ನ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೊಂಡಿರ್ಬೋದು. ಇದು 5ನೇ ಟಿಪ್ಪು. ನೀವು ಒಂದು ಕಾರ್ ಲೋನ್ ಬೈ ಮಾಡೋಕ್ಕೆ ಮೊದಲು ನೀವು ಯೋಚನೆ ಮಾಡಬೇಕಾಗಿರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.